ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಗೇಮ್ ಟ್ರಿಪಲ್ ಎಚ್ ಅವರ ಬಗ್ಗೆ. ಲಿಟ್ರಲಿ ಗೈಸ್, ನಮ್ಮ ಟ್ರಿಪಲ್ ಎಚ್ ಅವರು ಡಬ್ಲ್ಯೂ ಅಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಮಾಡ್ತಾ ಇದ್ದಾರಾ? ಈ ಒಂದು ಮಿಸ್ಟೇಕು ಮುಂದೆ ಹೋಗಿ ಡಬ್ಲ್ಯೂ ಕಂಪನಿಗೆನೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತಾ ಅಂತ ನನಗೆಲ್ಲೋ ಡೌಟ್ ಬರ್ತಾ ಇದೆ. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರು ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ವಿಡಿಯೋಸ್ಗಳನ್ನ ತನ್ನ ಟ್ವಿಟರ್ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಅವರು ಜಾಕೋ ಫಾಟೋ ಅವರಿಗೆ ಎಂಟ್ರೆನ್ಸ್ ನ ಹೇಳ್ಕೊಡ್ತಾ ಇರ್ತಕ್ಕಂತಹ ವಿಡಿಯೋನ ಪೋಸ್ಟ್ ಮಾಡಿದ್ರು. ಅದಾದ್ಮೇಲೆ ಮಂಡೇ ನೈಟ್ ನೆಟ್ಫ್ಲಿಕ್ಸ್ ಅಲ್ಲಿ ರಿಂಗ್ ಸುತ್ತಮುತ್ತ ಒಂದು ಸ್ಕ್ರೀನ್ ಇರುತ್ತಲ್ಲ, ಆ ಒಂದು ಸ್ಕ್ರೀನ್ ಒಳಗಡೆ ನಮ್ಮ ಟ್ರಿಪಲ್ ಎಚ್ ಅವರು ಹೋಗುವಂತಹ ಒಂದು ವಿಡಿಯೋನ ಅವರೇ ಲೀಕ್ ಮಾಡಿದ್ರು. ಅಂಡ್ ಈಗ ರೋಮನ್ ರೈನ್ಸ್ ಹಾಗೆ ಪಾಲಿಮಿನ್ ಅವರ ಬ್ಯಾಕ್ ಸ್ಟೇಜ್ ವಿಡಿಯೋ ಇರುತ್ತಲ್ಲ, ರೋಮನ್ ರೈನ್ಸ್ ಅವರು ನಾನು 27ನೇ ತಾರೀಕಿನ ಮಂಡೇ ನೈಟ್ ಆಗಿ ಬರ್ತಾ ಇದ್ದೀನಿ, ಇದನ್ನೆಲ್ಲದನ್ನು ಕೂಡ ದೊಡ್ಡದಾಗಿ ಸೆಲಿಬ್ರೇಟ್ ಮಾಡೋಣ ಅಂತ ಒಂದು ಬ್ಯಾಕ್ ಸ್ಟೇಜ್ ಅಲ್ಲಿ ವಿಡಿಯೋನ ರೆಕಾರ್ಡ್ ಮಾಡಿರ್ತಾರಲ್ಲ, ಆ ಒಂದು ಬ್ಯಾಕ್ ಸ್ಟೇಜ್ ವಿಡಿಯೋ ರೆಕಾರ್ಡಿಂಗ್ ಕೂಡ ಯಾರೋ ಲೀಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಈ ರೀತಿ ಏನಾದ್ರೂ ನಮ್ಮ ಟ್ರಿಪಲ್ ಎಚ್ ಅವರು ಜಾಸ್ತಿ ಮಾಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಇದು ಡಬ್ಲ್ಯೂ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಅಫ್ಕೋರ್ಸ್ ಗೊತ್ತು ಎಲ್ಲರಿಗೂ ಕೂಡ ಇದು ಸ್ಕ್ರಿಪ್ಟೆಡ್ ಶೋ ಅಂತ, ಬಟ್ ಅದನ್ನ ನೀವು ಒತ್ತಿ ನೆನಪು ಮಾಡೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ದೊಡ್ಡ ಅಪರಾಧ ಆಗ್ತಾ ಇದೆ. ಅದರಿಂದ ಎಲ್ಲೋ ಏನ್ ಗುರು ಇದು ಫೀಲಿಂಗ್ ಹೊರಟೋಗ್ತಾ ಇದೆಯಲ್ಲ, ಆ ಒಂದು ಸೀಕ್ರೆಟ್ ನ ಇವ್ರು ಯಾಕೆ ರಿವೀಲ್ ಮಾಡ್ತಾ ಇದ್ದಾರೆ? ಆ ಒಂದು ಸೀಕ್ರೆಟ್ ಆಗೇ ಇದ್ಬಿಡ್ಲಿ ಗುರು ಅಂತ ಅನ್ಸುತ್ತೆ. ಅಫ್ಕೋರ್ಸ್ ಏನಾದ್ರೂ ದೊಡ್ಡ ಸೀಕ್ರೆಟ್ ಒಂದು 10 ವರ್ಷ ಆದ್ಮೇಲೆ ರಿವೀಲ್ ಆದ್ರೆ ಅದನ್ನ ನೋಡೋ ಮಜಾ ಇರುತ್ತೆ. ಈಗ ಮಾಡಿದ್ನ ನೀವು ಈಗಲೇ ರಿವೀಲ್ ಮಾಡ್ತಾ ಇದ್ದೀರಾ ಅಂದ್ರೆ ಅದು ಕೂಡ ಚೆನ್ನಾಗಿರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ನಿಮ್ಗೆ ಅನಿಸುತ್ತೆ ಗೈಸ್? ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ವಿಡಿಯೋಗಳನ್ನ ಶೂಟ್ ಮಾಡಿ ಈ ರೀತಿ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿ ಅವರು ವಿಡಿಯೋನ ರಿಲೀಸ್ ಮಾಡೋದು ನಿಮಗೆ ನೋಡೋದಕ್ಕೆ ಖುಷಿ ಆಗುತ್ತೋ ಅಥವಾ ನಿಮ್ಗೂ ಕೂಡ ಇದೇ ರೀತಿ ಅನ್ಸುತ್ತೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫೈನಲ್ ಬಾಸ್, ದ ಪೀಪಲ್ ಚಾಂಪಿಯನ್, ದ ಗ್ರೇಟ್ ಒನ್, ದಿ ರಾಕ್ ಅವರ ಬಗ್ಗೆ. ಡಬ್ಲ್ಯೂ ಅಲ್ಲಿ ನಮ್ಮ ರಾಕ್ ಅವರು ಫೈನಲ್ ಬಾಸ್ ಆಗಿ ನಮಗೆ ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ, ಯಾವ ರೀತಿ ಹಠಾಸ ಮೆರಿತಾ ಇದ್ದಾರೆ ಅಂತ ನಿಮಗೆ ಗೊತ್ತಿರಬಹುದು. ಅಫ್ಕೋರ್ಸ್ ಮಂಡೇ ನೈಟ್ ಆದ್ಮೇಲೆ ಆ ಕ್ಯಾರೆಕ್ಟರ್ ಸ್ವಲ್ಪ ಚೇಂಜ್ ಆಗಿದೆ, ಬಟ್ ಐ ಥಿಂಕ್ ನಾನು ನಂಬಿದ್ದೀನಿ ಇನ್ನು ಕೂಡ ಫೈನಲ್ ಬಾಸ್ ಆಗೇನೆ ನಮ್ಮ ರಾಕ್ ಅವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಸೊ ರಾಕ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ಎಷ್ಟು ದೊಡ್ಡ ಫೈನಲ್ ಬಾಸ್ ಆಗಿದ್ರೆ ಏನು, ಮನೆಯಲ್ಲಿ ಅವರು ಪ್ರಿನ್ಸಸ್ ಆಗಿನೇ ಇರಬೇಕು ಅನ್ಕೋತೀನಿ. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ರಾಕ್ ಅವರ ಮಕ್ಕಳುಗಳು ರಾಕ್ ಅವರಿಗೆ ಮೇಕಪ್ ಮಾಡುವಂತಹ ಒಂದು ವಿಡಿಯೋ ಹೊರಗಡೆ ಬಂದಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ರಾಕ್ ಅವರ ಹೆಣ್ಣು ಮಕ್ಕಳುಗಳು ಅವರಿಗೆ ಯಾವ ರೀತಿ ಮೇಕಪ್ ಮಾಡ್ತಾ ಇದ್ದಾರೆ ಅಂತ. ಲಿಟ್ರಲಿ ಗಾಯ್ಸ್, ಈ ರೀತಿ ಎಲ್ಲ ಅನುಭವಿಸ್ಬೇಕಾಗುತ್ತಾ ತಂದೆ ಆದ್ರೆ ಅಂತ ನನಗೆ ಈಗಲೇ ಭಯ ಆಗ್ತಾ ಇದೆ. ಏನೇ ಆಗಲಿ ಅದೆಲ್ಲ ಕೂಡ ಹ್ಯಾಪಿ ಮೂಮೆಂಟ್ಸ್ಗಳು, ಅಂಡ್ ಅದನ್ನ ನಮ್ಮ ರಾಕ್ ಅವರೇ ಶೇರ್ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಆಶ್ಚರ್ಯ ಅನ್ಸುತ್ತೆ. ಏನ್ ಗುರು, ಡಬ್ಲ್ಯೂ ಅಲ್ಲಿ ಫೈನಲ್ ಬಾಸ್ ಅಂತ ಬರ್ತಾ ಇರ್ತಾರೆ, ಅಂಡ್ ಮನೆಯಲ್ಲಿ ಇಷ್ಟು ಚೆನ್ನಾಗಿದ್ದಾರಲ್ಲ ನಮ್ಮ ರಾಕ್ ಅವರು ಅಂತ. ಸೊ ಈ ವಿಡಿಯೋಗೆ ನಿಮ್ಮ ರಿಯಾಕ್ಷನ್ ಏನು ಅದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಡಬ್ಲ್ಯೂ ರೆಫ್ರೀಸ್ ಗಳ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಮಂಡೇ ನೈಟ್ ನೆಟ್ಫ್ಲಿಕ್ಸ್ ಗೆ ಹೋದಾಗಿಂದನೂ ಕೂಡ ರೆಫ್ರೀಸ್ ಗಳ ಟಿ ಶರ್ಟ್ ಅಲ್ಲಿ ನಮಗೆ ತುಂಬಾ ದೊಡ್ಡ ಬದಲಾವಣೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಈಗ ಆ ಒಂದು ಟಿ ಶರ್ಟ್ ನ ನೀವು ಹತ್ರದಿಂದ ನೋಡ್ತಾ ಇರಬಹುದು. ನಮ್ಮ ಚಾರ್ಲಿಸ್ ರಾಬಿನ್ಸನ್ ರೆಫ್ರಿ ಇವರು ತನ್ನ ಫೋಟೋಸ್ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ. ಸೊ ಆಗಿಂದನೂ ಕೂಡ ಇವರು ಡಬ್ಲ್ಯೂ ಅಲ್ಲಿ ಇದ್ದಾರೆ, ಅಂಡ್ ಇವರು ತನ್ನ ಫೋಟೋ ಶೂಟ್ ನ ಮಾಡಿಸಿ ಶೇರ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ದ ನ್ಯೂ ರೆಫ್ರಿ ಶರ್ಟ್ ಫಾರ್ ಡಬ್ಲ್ಯೂ ಆರ್ ಹಿಯರ್, ವಾಟ್ ಡು ಯು ಥಿಂಕ್ ಅಂತ ನಮ್ಮ ಚಾರ್ಲಿಸ್ ಅವರು ಎಲ್ಲರನ್ನೂ ಕೂಡ ಕೇಳಿದ್ದಾರೆ. ನಿಜವಾಗ್ಲೂ ಸ್ವಲ್ಪ ಅಭ್ಯಾಸ ಆಗೋದಕ್ಕೆ ಟೈಮ್ ಬೇಕು, ಬಟ್ ಆದ್ರೂ ಕೂಡ ಟಿ ಶರ್ಟ್ ಸಖತ್ತಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಜಾನ್ ಸಿನಾ ಅವರು ತನ್ನ ಕರಿಯರ್ ಅಲ್ಲಿ ಇನ್ನೂ ಕೂಡ ಹೀಲ್ ಸೂಪರ್ ಸ್ಟಾರ್ ಆಗಿ ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಬಟ್ ಒಂದು ಟೈಮ್ ಅಲ್ಲಿ ಜಾನ್ ಸಿನಾ ಅವರ ಹೀಲ್ ಗೆಟಪ್ ರೆಡಿ ಆಗಿತ್ತು ಅಂತಾನೆ ಹೇಳ್ಬಹುದು. ಎಸ್ ಗೈಸ್, ರಸಲ್ ಮೇನಿಯಾ 28 ಆದ್ಮೇಲೆ ಡಬ್ಲ್ಯೂ ಅವರು ನಮ್ಮ ಜಾನ್ ಸಿನಾ ಅವರ ಹೀಲ್ ಟರ್ನಿಗೆ ಕಂಪ್ಲೀಟ್ ಆಗಿ ರೆಡಿ ಆಗಿದ್ರಂತೆ. ಇವನ್ ಹೊಸ ಥೀಮ್ ಸಾಂಗ್ ಕೂಡ ಅವರು ರೆಡಿ ಮಾಡಿ ಇಟ್ಕೊಂಡಿದ್ರು. ರೀಸೆಂಟ್ ಆಗಿ ಇಂಟರ್ನೆಟ್ ಅಲ್ಲಿ ಆ ಒಂದು ಥೀಮ್ ಸಾಂಗ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಬಟ್ ರಸಲ್ ಮೇನಿಯಾ 28 ಮುಗಿದ ಮೇಲೆ ಮಂಡೇ ನೈಟ್ ಅಲ್ಲಿ ಡಬ್ಲ್ಯೂ ನಮ್ಮ ಚೇರ್ಮನ್ ಆದಂತಹ ವಿನ್ಸ್ ಮೆಕ್ಮ್ಯಾನ್ ಅವರು ಲಾಸ್ಟ್ ಮೂಮೆಂಟ್ ಚೇಂಜ್ ಮಾಡಿ ನಮ್ಮ ಜಾನ್ ಸಿನಾ ಅವರ ಹೀಲ್ ಟರ್ನ್ ನ ಕ್ಯಾನ್ಸಲ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಯಾಕಪ್ಪ ಅಂದ್ರೆ ರಸಲ್ ಮೇನಿಯಾ 28 ಆದ್ಮೇಲೆ ಡಬ್ಲ್ಯೂ ಅವರು ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನ ಸೈನ್ ಮಾಡ್ಕೊಂಡಿದ್ರು. ಸೊ ಬ್ರಾಕ್ ಲೆಸ್ನರ್ ಅವ್ರನ್ನ ಡಬ್ಲ್ಯೂ ರಿಟರ್ನ್ ಮಾಡಿಸೋದಕ್ಕೆ ಜಾನ್ ಸಿನಾ ಅವರ ಹೀಲ್ ಟರ್ನ್ ನ ಕ್ಯಾನ್ಸಲ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರ ಮೇಲೆ ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗಿ ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ ಅಲ್ಲಿ ಜಾನ್ ಸಿನಾ ಅವರ ಹೀಲ್ ಟರ್ನ್ ಕ್ಯಾನ್ಸಲ್ ಆಗಿತ್ತು. ಲಿಟರಲಿ
ಲಿಟ್ರಲಿ ನಾನ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದೆ ಗಾಯ್ಸ್, ಜಾನ್ ಸಿನಾ ಅವರ ಹೀಲ್ ಟರ್ನು ಹೇಗಿರೋದು ಗುರು ಆಗೇನಾದ್ರೂ ಆಗಿದ್ರೆ ಅಂತ. ಬಟ್ ಈಗ ಜಾನ್ ಸಿನಾ ಅವರು ಹೀಲ್ ಟರ್ನೇ ಆಗಿಲ್ಲ ಡಬ್ಲ್ಯೂ ಕಂಪನಿಯಲ್ಲಿ, ಅಂಡ್ ಮುಂದೆನೂ ಕೂಡ ಆಗೋದಿಲ್ಲ. ಆಫ್ಕೋರ್ಸ್ ಅದು ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಸೊ ನೀವು ಯಾವ ರೀತಿ ಇರ್ತಾ ಇದ್ರಿ ಗಾಯ್ಸ್ ನಮ್ಮ ಜಾನ್ ಸಿನಾ ಅವ್ರು ಏನಾದ್ರು ತನ್ನ ಕರಿಯರ್ ಅಲ್ಲಿ ಒಂದು ಬಾರಿ ಹೀಲ್ ಟರ್ನ್ ಆಗಿದ್ದಿದ್ರೆ? ಸೊ ಜಾನ್ ಸಿನಾ ಅವರ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಜಾನ್ ಸಿನಾ ಅವರ ತಂದೆ ಬಗ್ಗೆನೂ ಕೂಡ ಮಾತಾಡೋಣ. ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರ ಫಾದರ್ ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಅಟೆಂಡ್ ಆಗಿರ್ತಾರೆ, ಅಂಡ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರ ಥೀಮ್ ಸಾಂಗ್ ನ ಪ್ಲೇ ಮಾಡಿ ಜಾನ್ ಸಿನಾ ಅವರ ಥೀಮ್ ಜೊತೆಗೆ ಜಾನ್ ಸಿನಾಸ್ ಡ್ಯಾಡ್ ಅಂತ ಲೈನ್ ನ ಹಾಡಲಾಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರಬಹುದು ಜಾನ್ ಸಿನಾ ಅವರ ತಂದೆ ಯಾವ ರೀತಿ ನಗಾಡ್ತಾ ಇದ್ದಾರೆ ಅಂತ. ಲಿಟರಲಿ ಗಾಯ್ಸ್ ಈ ರೀತಿ ಮೂಮೆಂಟ್ಸ್ ಗಳು ಆಗಾಗ ಆಗ್ತಾ ಇರುತ್ತೆ, ಅಂಡ್ ಇದರಿಂದ ನಮ್ಮ ಜಾನ್ ಸಿನಾ ಅವರ ತಂದೆ ಕೂಡ ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಆಗ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾರ್ಡಿನ್ ಗ್ರೇಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಇವರು TNA ಸೂಪರ್ ಸ್ಟಾರ್, ಬಟ್ WWE ಕಂಪನಿಯ ಜೊತೆ TNA ಅವರು ಪಾರ್ಟ್ನರ್ಶಿಪ್ ಡೀಲ್ ನ ಸೈನ್ ಮಾಡ್ಕೊಂಡಿದ್ದರಿಂದ ಇವರು ನಮಗೆ NXT ಯಲ್ಲೂ ಕೂಡ ಬರೋದು ನೋಡೋದಿಕ್ಕೆ ಸಿಗ್ತಾ ಇತ್ತು. ಬಟ್ ಈಗ ಫೈನಲಿ ಇವರು ನಮಗೆ ಕಂಪ್ಲೀಟ್ ಆಗಿ WWE ಅಲ್ಲೇ ನೋಡೋದಿಕ್ಕೆ ಸಿಗ್ತಾರೆ ಅನ್ಕೋತೀನಿ. ಯಾಕಪ್ಪ ಅಂದ್ರೆ ಇವತ್ತಿನ TNA ಪ್ರೀಮಿಯಂ ಲೈವ್ ಇವೆಂಟ್ ಏನಿದೆ ಇದು ಅವರ ಲಾಸ್ಟ್ TNA ಪ್ರೀಮಿಯಂ ಲೈವ್ ಇವೆಂಟ್, ಅಂಡ್ ಈಗ ನಮ್ಮ ಜಾರ್ಡಿನ್ ಗ್ರೇಸ್ ಅವರ ಕಾಂಟ್ರಾಕ್ಟ್ TNA ಅಲ್ಲಿ ಎಕ್ಸ್ಪೈರ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಅಂಡ್ ಅವರು ಕೂಡ ಫೈನಲ್ ಗುಡ್ ಬೈ ನ ತಿಳಿಸಿದ್ದಾರೆ TNA ಕಂಪನಿಗೆ. ಅಂಡ್ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮ್ಮ ಜಾರ್ಡಿನ್ ಅವರು ಕಂಪ್ಲೀಟ್ ಆಗಿ WWE ಗೆ ಮೂವ್ ಆನ್ ಆಗ್ತಾ ಇದ್ದಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ PW ಇನ್ಸೈಡರ್ ಅವರ ಕಡೆಯಿಂದ. ನೋಡೋಣ ಗಾಯ್ಸ್, ಒಂದು ವಿಚಾರ ಅಂತೂ ನಾನು ಕನ್ಫರ್ಮ್ ಆಗಿ ತಿಳ್ಕೊಂಡಿದ್ದೀನಿ, ಇವರು ನಮಗೆ 100% WWE ಅಲ್ಲೇ ನೋಡೋದಕ್ಕೆ ಸಿಗ್ತಾರೆ ಅಂತ. ಅಂಡ್ ರಾಯಲ್ ರಂಬಲ್ ಅಲ್ಲಿ ಇವರ ಪ್ರಾಬಬ್ಲಿ WWE ರಿಟರ್ನ್ ಮತ್ತೊಮ್ಮೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಅಲ್ಲಿಂದ WWE ಅವರು ಸೀದಾ ಇವ್ರನ್ನ ಮೇನ್ ರಾಸ್ಟರ್ ಗೆ ಕರ್ಕೊಂಡು ಬರ್ತಾರೆ ಅಂತ ಅನ್ಸುತ್ತೆ. NXT ಗೆ ಏನಾದ್ರೂ ಇವ್ರನ್ನ ಹಾಕೋದು ಅದು ಯಾವುದೇ ರೀತಿಯ ಸೆನ್ಸ್ ಆಗೋದಿಲ್ಲ, ಯಾಕಂದ್ರೆ ಜಾರ್ಡಿನ್ ಗ್ರೇಸ್ ಅವರು ಮೇನ್ ರೋಸ್ಟರ್ ಸೂಪರ್ ಸ್ಟಾರ್ ರೀತಿ ಕಾಣಿಸ್ತಾರೆ, ಅವರ ಬಾಡಿನೂ ಕೂಡ ನೀವು ನೋಡಿರ್ತೀರಾ. ಸೊ ಫೈನಲ್ ಗುಡ್ ಬೈ ನ ಇವತ್ತು TNA ಅಲ್ಲಿ ನಮ್ಮ ಜಾರ್ಡಿನ್ ಗ್ರೇಸ್ ಅವರು ತಿಳಿಸಿದ್ದಾರೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರೋ ಬಗ್ಗೆ. ನಾಳೆ ಮಂಡೇ ನೈಟ್ ರೋ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ, ಯಾಕಂದ್ರೆ ಆ ರೀತಿ ವಿಚಾರಗಳನ್ನ WWE ಅವರು ನಾಳೆ ಮಂಡೇ ನೈಟ್ ರೋಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ರಸಲ್ ಮೇನಿಯಾ 40ಯ ರೀಮ್ಯಾಚ್ ಡ್ರೂ ಮ್ಯಾಕೆಂಟೈರ್ ಹಾಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡೋಣ ಗಾಯ್ಸ್ ಈ ಒಂದು ಮ್ಯಾಚ್ ಅಲ್ಲಿ WWE ಅವರು ಯಾರನ್ನ ಗೆಲ್ಲಿಸ್ತಾರೆ ಅಂತ, ಅಥವಾ ಈ ಒಂದು ಮ್ಯಾಚ್ ಏನಾದ್ರೂ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತಾ ಅಂತ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ನಾನು. ಇದಾದ್ಮೇಲೆ ನಮಗೆ ನ್ಯೂ ಡೇ ಹಾಗೆ ಮಿಸ್ಟೀರಿಯಸ್ ಟ್ಯಾಗ್ ಟೀಮ್ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ನ್ಯೂ ಡೇ ಅವರು ಮತ್ತೊಮ್ಮೆ ಮಂಡೇ ನೈಟ್ ರೋಗೆ ಬರ್ತಾ ಇದ್ದಾರೆ. ಅಫ್ಕೋರ್ಸ್ ಮತ್ತೊಮ್ಮೆ ಅವರಿಗೆ ಬೂ ನೋಡೋದಕ್ಕೆ ಸಿಗುತ್ತೆ. ಅವರ ಮಿಸ್ಟರಿ ಟ್ಯಾಗ್ ಟೀಮ್ ಅಪೋನೆಂಟ್ಸ್ ಯಾರು ಅನ್ನೋದನ್ನ ನಾವು ನಾಳೆ ಮಂಡೇ ನೈಟ್ ರೋ ಅಲ್ಲಿ ಕಾದ್ ನೋಡಬೇಕು. ಇದಾದ್ಮೇಲೆ ನಮಗೆ ಪ್ಯೂರ್ ಫ್ಯೂಷನ್ ಕಲೆಕ್ಷನ್ ವರ್ಸಸ್ ಡ್ಯಾಮೇಜ್ ಕಂಟ್ರೋಲ್ ಅವರ ನಡುವೆ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ ಗೈಸ್, ನಾಳೆ ಮಂಡೇ ನೈಟ್ ರೋ ಅಲ್ಲಿ ನಮಗೆ JBL ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ JBL ಅವರು ಕೂಡ ನಾಳೆ ಮಂಡೇ ನೈಟ್ ರೋಗೆ ರಿಟರ್ನ್ ಆಗ್ತಾ ಇದ್ದಾರೆ. ನೋಡೋಣ ಗೈಸ್ ನಮ್ಮ JBL ಅವರು ಮಂಡೇ ನೈಟ್ ರೋ ಅಲ್ಲಿ ಬಂದು ಏನ್ ಮಾಡ್ತಾರೆ ಅಂತ. ಇದಾದ್ಮೇಲೆ ನಮಗೆ ಸ್ಯಾಮಿ ಝೈನ್ ಅವರ ಒಂದು ಪ್ರೋಮೋ ಸೆಗ್ಮೆಂಟ್ ಕೂಡ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆದಂತಹ ಲೈರಾ ವಾಲ್ಕೈರಾ ಅವರು ಕೂಡ ನಾಳೆ ಮಂಡೇ ನೈಟ್ ರೋಗೆ ಬರ್ತಾ ಇದ್ದಾರೆ. ಇಷ್ಟಲ್ದಲ್ಲೇ ನಮಗೆ ಇನ್ನೂ ತುಂಬಾ ವಿಚಾರಗಳು ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಡ್ಯಾಮೇಜ್ ಕಂಟ್ರೋಲ್ ಸಂಬಂಧಪಟ್ಟಂತಹ ವಿಚಾರಗಳಾಗಿರ್ಬಹುದು, ನಮ್ಮ ಗಂತರ್ ಹಾಗೆ ಜೇ ಊಸೋ ಅವರ ಸ್ಟೋರಿ ಲೈನ್ ಕೂಡ ನಾಳೆ ಮಂಡೇ ನೈಟ್ ರೋ ಅಲ್ಲಿ ಕಂಟಿನ್ಯೂ ಆಗೋದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಾಳೆ ಮಂಡೇ ನೈಟ್ ರೋ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರೆ ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.